ಎಳ್ಳು ತಿನ್ನಬಾರ್ದು, ಸರಿಯಾಗಿ ಪಾಲನೆ ಮಾಡಬೇಕು. ಆಮೇಲೆ ನಾನ್ ವೆಜ್ ಹೆಚ್ಚಿಗೆ ತಿನ್ನಬಾರ್ದು. ಆಮೇಲೆ ಮತ್ತೆ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ. ಡೈಲಿ ಲಾಗ್ ನೋಡೋಣ, ರಿಮೇಕ್ ಸಾಂಗ್ ನೋಡೋಣ, ಮತ್ತೆ ಶಾರ್ಟ್ಸ್ ವಿಡಿಯೋ ಎಲ್ಲಾನು ನೋಡೋಣ. ಇವತ್ತಿನ ದಿನ ಯಾವ್ದು ಗೊತ್ತಾ? ಇವತ್ತು ಮಂಗಳವಾರ ದಿನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಂದೇನು ದಿನಚರಿ. ಎಲ್ಲರೂ ಹೋಗೋ ನಡೀರಿ ಜೀವನ ಒಳಗೆ. 7:30 ಟೈಮ್, 7:15 ಆಗದ. ಇಲ್ಲಿ ನೋಡಿ, ಡಬಾನು ರೆಡಿ ಆಯಿತು, ಕಾಳು ಕಟ್ಟಿ ಆಯಿತು, ಪಲ್ಯನೂ ಮುಲ್ಲಂಗಿ ಸೊಪ್ಪು ಮಾಡಿ ಆಯಿತು, ಮತ್ತು ರೊಟ್ಟಿ ಇತ್ತು ಕಟ್ಟದೆ ಅವಳಿಗೆ. ಈಗ ಕಾಲೇಜಿಗೆ ಕಳಿಸ್ಕೊಡ್ತೀನಿ ಮಗಳಿಗೆ. ಅಮ್ಮ ಅಂತಂದರೆ ಜಾನೇ ಅಮ್ಮ ಇರ್ಬೇಕು ನೋಡಿ. ಪಟಾಪಟ ತಲೆ ಓಡಿಸಿ ಮಕ್ಕಳಿಗೆ ಡಬಾ ಮಾಡಿಸಿ ಕಳಿಸ್ಕೊಡುವಂಥ ಅಮ್ಮ ಅಂತಂದರೆ ಎಲ್ಲರಿಗೂ ಯಾರಿಗೆ ಇಷ್ಟ ಆಗಲ್ರಿ? ದೊಡ್ಡದಿದೆ ಇಲ್ಲಿ ನೋಡಿ, 2 ಲೀಟ್ರ್ ನೀರು ಕುಡಿತಾಳೆ ನೋಡಿ ಗುಬ್ಬಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಎಲ್ಲರೂ ನೀರು ಕುಡೀರಿ. ಅಲ್ಲ, ನಂದು ಎಷ್ಟು ಟೈಮ್ ಒಳಗೆ ನಾ ಎದ್ದು ಎಲ್ಲ ಮಾಡಿ ನನ್ನ ಕೆಲಸಗಳು ಮಾಡ್ಕೊಳತ್ತೇನಂತಂದ್ರೆ ಒಂದು ಕ್ಲಾಪ್ಸ್ ಕೊಡ್ತೀನಿ. ಬಿಡು ಅದ ಅಲ್ಲ ಏನಂತೇನ. ನಾವು ಫೋನ್ ಹುಡ್ಕಾಡ್ಕೊ ಕೂತೇವಿ, ನೀವು ಫೋನ್ ತಗೊಂಡು ಇಲ್ಲಿ ನಿಂತಿದ್ದೀರಾ? ದಿನಾಲು ಹೋಗೋ ಟೈಮ್ದಾಗ ಚರ್ಚೆ ನಡೆದಿತ್ತದ ನೋಡ ಅಪ್ಪ ಮಗದ. ಅದು ಗ್ಲೌಸ್ ತೆಗಿ, ನಾ ಗ್ಲೌಸ್ ಹಾಕೋತೇನು, ಚಳಿ ಅದ ಭಾಳ, ಕ್ಲೈಮೇಟ್ ತಂಪ. ಓಕೆ ಬಾಬಾ, ಆಯ್ತು ಅಪ್ಪನೇ ಪ್ರಭುಗಳೇ. ನಿಮ್ದು ಏನೇನು ಅದಾವಲ್ಲ ಇನ್ನೂವರೆಗೂ ಹೇಳ್ತಾನೆ ಇದ್ದೀರಾ, ನಾ ಕೇಳ್ತಾನೆ ಇದ್ದೀನಿ, ಹಂಗೆ ಮಾಡ್ತಾನೆ ಇರ್ತೀನಿ. ಓಕೆ ಓಕೆ ಓಕೆ, ಚೂರ್ಕೊಂಡಾರ ನೋಡು ಶಾಂಭವಿ. ಸಾವಕಾಶ ಗಡ್ಬಡಿ ಮಾಡಬೇಡ. 9 ಗಂಟೆ ಆಗ್ಲಿಕ್ಕೆ ಬಂದದ. ಅಪ್ಪ ಮತ್ತು ಮಗ ಏನು ಮಾಡ್ತಾ ಇದ್ದಾರೆ ನೀವು ತೋರಿಸ್ತೀನಿ ರೀ. ಚಿನ್ನು, ಏನಿದೆ ಕೆಲಸ? ಬೆಳಿಗ್ಗೆ ಎದ್ದು ಕೂಡಲೇ ಆ ಹುಡ್ಗಂದು ಏನಿದೆ? ಹಾ, ಅಲ್ಲ, ಅದು ಲೂಸ್ ಆಗೋದ. ಅದು ನಮ್ದು ಚಾಯ್ ಬಟರ್ ಮತ್ತೆ ಹಾಲು ಬಟರ್. ಅಪ್ಪಂದು ಹಾಲು ರೆಡಿ ಅದ. ಇವ್ರೆಲ್ಲಿ ಹೋಗ್ಯಾರೇನೋಪ್ಪ. ಶುಭೋದಯ ಎಲ್ಲ ಸ್ನೇಹಿತರಿಗೆ. ಇವತ್ತು ಮಂಗಳವಾರ 4ನೇ ತಾರೀಕು ಫೆಬ್ರವರಿ ತಿಂಗಳು 2025ನೇ ದಿವಸ ನಾವು ಪದಾರ್ಪಣೆ ಮಾಡಿದ್ದೀವಿ. ಒಂದು ಮೈಕ್ ಆದ್ರೂ ಕೊಡ್ಲಾ ನಿಮಗೆ? ಮೈಕ್ ಮಾತಾಡಲಿಕ್ಕೆ ಇಷ್ಟ ಇದೆ, ಬಟ್ ಟೈಮ್ ಇಲ್ಲ, ಸಮಯದ ಅಭಾವ ಇದೆ. ಒಂದು ಮೈಕ್ ಕೊಟ್ಟೆ ಅಂದ್ರೆ ಎಲ್ಲ ಡಿಟೇಲ್ ಆಗಿ ಹೇಳ್ಕೊತ ಹೋಗ್ರಿ ಅವರಿಗೆ. ಕರ್ತವ್ಯಕ್ಕೆ ಹೋಗ್ಬೇಕಾಗಿದೆ, ಸೊ ಅದಕ್ಕೆ ಅನ್ಕೊಂಬಿಟ್ಟ ನಾವು ಯಾಕೆ ಸಫಾರಿ ಹಾಕೊಂಡು ಕೂತಿದ್ದೀರಾ? ಎಲ್ಲಿ ಏನ್ ಕೆಲಸ ತೆಗ್ದಿದ್ದೀರಾ? ನಮ್ಮ ಬೀಗರು ಒಂದು ಔತಣ ಕೂಟ ಇದೆ, ದೇವರದ ಒಂದು ಜಾತ್ರೆ ಮಾಡ್ತಾ ಇದ್ದಾರೆ ಊರ್ ಕಡೆ. ಶ್ರೀ ಪರಮೇಶ್ವರ ಮರಡಿ ತೋಟ, ಸುರೇಶ್ ದೇವಮಾನೆ, ಬಾಲು ದೇವಮಾನೆ ಹಾಗೂ ಗಿರೀಶ್ ಸಾಂಗ್ಲಿ, ನಮ್ಮ ಸಹೋದರರು ಎಲ್ಲರೂ ಸೇರಿ ಬೀಗರು ಪ್ರತಿ ವರ್ಷ ಅಲ್ಲಿ ವಿಜೃಂಭಣೆಯಿಂದ ಗುಪ್ಪತ್ಯವ ಅಂತ ಒಂದು ದೇವಿಯ ಜಾತ್ರೆ ಮಾಡ್ತಾರೆ. ಸೊ ದೇವಿ ಜಾತ್ರೆಗೆ ಆಮಂತ್ರಣ ಮಾಡಿದ್ದಾರೆ. ಸೊ ಹೋಗ್ಬೇಕಂತ ವಿಚಾರ ಇದೆ. ಸೊ ಅದಕ್ಕೆ ರೆಡಿ ಆಗಿದ್ದೀನಿ. ಮತ್ತೆ ಬಾಬು ಅಂಕಲ್ಲು, ಆಮೇಲೆ ಗಿರೀಶ, ಇವರು ನಮ್ಮ ನಾಗೇಶನ್ನ ಮತ್ತು ಅರ್ಜುನ್ ಅಂಕಲ್ ಅವರು ಬರುವ ನಿರೀಕ್ಷೆ ಇದೆ. ಅವರಿಗೂ ಆಮಂತ್ರಣ ಕೊಡ್ತೀನಿ ಅಂತ ಸುರೇಶ್ ಅವರು ಹೇಳಿದ್ರು. ನೋಡೋಣ ಯಾರ್ಯಾರು ಬರ್ತಾರೆ ಕರ್ಕೊಂಡು ಹೋಗ್ತೇನೆ, ಮತ್ತೆ ಬಂದ್ಬಿಡ್ತೀನಿ. ಸೊ ಎಳ್ಳು ತಿನ್ನಬಾರ್ದು, ಸರಿಯಾಗಿ ಪಾಲನೆ ಮಾಡಬೇಕು. ಆಮೇಲೆ ನಾನ್ ವೆಜ್ ಹೆಚ್ಚಿಗೆ ತಿನ್ನಬಾರ್ದು. ಆಮೇಲೆ ಮತ್ತೆ ಹುಷಾರಾಗಿ ಡ್ರೈವಿಂಗ್ ಮಾಡಬೇಕು. ಆಮೇಲೆ ಹುಷಾರಾಗಿ ಆದಷ್ಟು ಬೇಗ ಬರಬೇಕು. ಆಮೇಲೆ ನಮ್ಮ ಕಡೆಯಿಂದ ಎಲ್ಲರಿಗೂ ಗುಪ್ಪತ್ಯವ್ವ ದೇವಿ ಜಾತ್ರೆಯ ಹಾರ್ದಿಕ ಶುಭಾಶಯಗಳು. ಗ್ರಾಮ ದೇವತೆ ಗುಪ್ಪತ್ಯವ್ವ ತಮಗೆಲ್ಲರಿಗೂ ಸಕಲ ಸೌಭಾಗ್ಯ, ಆಯುರಾರೋಗ್ಯ, ಉಜ್ವಲ ಭವಿಷ್ಯ ಕರುಣಿಸಲಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಬಾಗ್ಲಿಕ್ಕೆ ಬಂದ ನಿನ್ನೆ ಎಲ್ಲ ರೆಡಿ ಮಾಡಿ ಹೋದ್ರ ಅವ್ರು. ಎಷ್ಟು ದಿನದಿಂದ ದಾರಿ ಕಾದ್ವಿ ಇದೆಲ್ಲ ಮಾಡಿಸ್ಕೊಳಕ್ಕೆ, ನಾವು ಆಗಿರಲಿಲ್ಲ. ಇವಾಗ ಟೈಮ್ ಕೂಡ ಬಂದದ ಅಂತಾರಲ್ಲ, ಒಳ್ಳೆ ಟೈಮ್, ಒಳ್ಳೆ ದಿನಗಳು ಬಂದು ಅಂದ್ರೆ ಆಗ್ತದೆ ಅಂತಾರಲ್ಲ. ಹಾಗೆ ನಾವು ಎಷ್ಟು ಸಾರಿ ಹೇಳಿದೀನಿ ನಾನು ನಿಮ್ಗೆ, ಕಾಯಬೇಕು. ನಾವು ಕಾದ್ಮೇಲೆ ನಮ್ಮ ಒಳ್ಳೆ ಮನಸ್ಸಲ್ಲಿ ನಾವು ಕಾದ್ವಿ ಅಂದರೆ ಸಿಗ್ತದ. ಆಮೇಲೆ ಒಳ್ಳೆ ಮನಸ್ಸಲ್ಲಿ ನಾವು ಬೇಡ್ದು ಅಂದ್ರೂ ಸಿಗ್ತದೆ ನಮಗೆ. ಮಗನ ಜೊತೆ ಮಾತಾಡಿ ಚರ್ಚೆ ಮಾಡಿ ಅವ್ನಿಗೆ ಹೇಳಿ, ಮಗನ ಜೊತೆ ಒಂದು ಫ್ರೆಂಡ್ ಥರ ಇದ್ಕೊಂಡು
ನಿಭಾಯಿಸ್ತಾರಲ್ಲ ಖುಷಿನೇ ಬೇರೆ ಇರ್ತದೆ. ಎಷ್ಟೋ ಅಪ್ಪಗಳು ಮಕ್ಕಳ ಜೊತೆ ಮಾತಾಡೋದನೇ ಇಲ್ಲ, ಮಕ್ಕಳ ನೋಡಿ ಅಪ್ಪ ನೋಡಿ ಹೆದರಿ ಓಡುವಂಥ ಒಬ್ಬೊಬ್ರು ಅಪ್ಪ ಇರ್ತಾರೆ. ಆ ರೀತಿ ಚಿನ್ನು, ಯಾಕಂದ್ರೆ ಖರೆ ಮಕ್ಕಳಿಗೆ ಗೊತ್ತಾಗೈತಲ್ಲ ನಮ್ಮಪ್ಪ ಹಂಗಿಲ್ಲ ಅಂತ. ದಿನದ ನಂತರ ನಾನು ಗಾರ್ಡನ್ ಬಂದೆ. ಗೇಟ್ ಬಾಗ್ಲ ಹಾಕ್ಕೊಳಕ್ಕೆ ಚಿನ್ನು ವಾಪಸ್ ಕೊಡ್ತಾ ಇದ್ದಾರೆ. ಬಾ ಗೇಟ್ ಬಾಗ್ಲ ಹಾಕೋ ಬಾ ಅಂತ ಕರೆದ್ರು. ಹಾಯ್, ಟೈಮ್ 1 ಗಂಟೆ ಆಗ್ಲಿಕ್ಕೆ ಬಂತು ನೋಡಿ. ಚಿನ್ನು ಬರೋ ಟೈಮ್ ಆಯಿತು. ಚಿನ್ನು ಬರ್ತಾ ಇದ್ದಾರಂತ ಅಪ್ಪು ಕರ್ಕೊಂಡು ಹೋಗಕ್ಕೆ ಟೈಮ್ ಆಗದ. ಎಕ್ಸಾಮ್ 2ನೇ ಎಕ್ಸಾಮ್ ಇವತ್ತು. ಅಪ್ಪಂದು ಎಲ್ಲ ಮಾಡ್ಕೊತಾ ಇದ್ದಾನೆ, ಓದ್ತಾ ಇದ್ದಾನೆ. ಒಂದು ಸ್ವಲ್ಪ ತಿಂಡಿನೂ ಮಾಡ್ದ, ಖುಷಿ ಆಯ್ತು ನನಗೂ. ಮತ್ತು ಚಿನ್ನಗೂ ಬಂದಮೇಲೆ ಊಟ ಕೊಡೋನು, ಮತ್ತು ಬೇಗ ಕಳ್ಸೋನು. ಅಪ್ಪಗೆ ಎಕ್ಸಾಮ್ ಲೇಟ್ ಆಗೋದು ಬೇಡ, ಬಿಸಿಲು ಭಾಳ ಇದೆಪ್ಪ. ನೀರಿದೆ ಇಲ್ಲೇ ತುಂಬಿ ಹಿಂಗೆ ಇಟ್ಬಿಡ್ತೀನಿ. ಅವರವರು ರೋಹಿತ್ ರಾಜ್ ಅವರು ಆರ್ಟಿಸ್ಟ್ ಅವರು ಕೆಲಸ ಮಾಡ್ಕೋತಾ ಇದ್ದಾರೆ. ಒಳ್ಳೆಯವ್ರು ಸಿಕ್ಕಿದ್ದಾರೆ ನಮ್ಗೆ. ಪಟ್ ಎಲ್ಲ ಮುಗಿಸ್ಕೋತಾ ಇದ್ದಾರೆ ಕೆಲಸ. ಮತ್ತು ಒಂದು ಸ್ವಲ್ಪ ನೀರು ಜಾಸ್ತಿ ಕುಡೀರಿ ಎಲ್ಲರೂ. ಗ್ಲಾಸು ತುಂಬ ಇಟ್ಕೋರಿ, ಕಾಣಿಸ್ತದೆ ನಿಮ್ಗೆ, ನೋಡಿ ಕುಡಿಬೇಕು ಅನಿಸ್ತದೆ. ಚಿನ್ನು ಬಂದರೆ ನೋಡೋಣ. ಬಂದಾಗಿತ್ತು ನೋಡಿ. ಬದನೆಕಾಯಿ ಮತ್ತು ಅವರೆಕಾಳು ಪಲ್ಯ. ಬದನೆಕಾಯಿ ಇತ್ತಲ್ಲ, ಅದು ಒಂದೇ ಉಳಿತದ. ಅದು ಇದು ಮಾಡುವಾಗ ನಾ ತೊಗೊಂಡಿದ್ದೆ 3 ಪಾವು ಕೆಜಿಗೆ ಅಂದ್ರೆ 4 ಬರ್ತಾವೆ ನೋಡಿ ಬದನೆಕಾಯಿ. 3 ಅಂದ್ರೆ ಒಂದೊಂದು ಸಲ ಎಲ್ಲರಿಗೂ ತಿನ್ನುವಾಗ 3 ಮಾಡೋದು. ಸಮೂಹ ಬ್ಯಾಳಿ ಹಾಕಿ ತಿನ್ನಲ್ಲ ಪಲ್ಯ. ಕಾಳಾಗಿ ಈಗ ಬ್ಯಾಳಿ ಆಗೋದಿಲ್ಲ, ಬ್ಯಾಳಿ ಆರ್ಸಿ ಇಡ್ತಾಳೆ. ಮತ್ತು ಹಿಂಗೆ ಉದ್ದುದು ಹಿಂಗೆ ಏನೂ ಹಾಕದೆ ಹಂಗೆ ಮಾಡಿದ್ನಿ ಅಂದರೆ ಇಷ್ಟಪಟ್ಟು ತಿಂತಾಳಕ್ಕೆ. ಹಿಂಗಾಗೈತಿ ಪಲ್ಯ. ಕರಿ ಇದು ಅವರೆಕಾಳು ಮತ್ತು ಬದ್ನಿಕಾಯಿ ಮಿಕ್ಸ್. ಮೊನ್ನೆ ಕಡ್ಲಿಕಾಳು ಮತ್ತು ಬದ್ನಿಕಾಯಿ ಮಾಡಿದ್ದೆ ಮೊನ್ನೆ. ಇವತ್ತು ನೀವು ಸಮೂ ತಿಂದ್ರಲ್ಲ, ಭಾಳ ಚಲೋ ಆಗೈತೆ ಅಂತ ಕಡ್ಲಿಕಾಳು. ಕಡ್ಲಿಕಾಳು ಹಾಕಿ ಬದ್ನಿಕಾಯಿ ಹಾಕಿ, ಅದು ಮೊದಲು ಒಂದು ಭಾಳ ದಿನ ಮುಂಚೆ ನೋಡ್ರಿ, ಅದು ಚಲೋ ಆಗಿತ್ತು. ಅದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ತದಂತೆ. ಈಗೆಲ್ಲ ಮಾಡ್ತಾರಂತ. ಆಮೇಲೆ ನೀವು ನೋಡ್ಕೊಂಡು ಹೇಳ್ರಿ ಅಂತ ನಿಮ್ಮ ಮತ್ತೇನೇನು ಅದಾವ ಅದ್ರಾಗ ಆ್ಯಡ್ ಮಾಡೋದು. ಅವ್ರವರು ಓನ್ ತಯಾರು ಮಾಡ್ತಾ ಇದ್ದಾರೆ. ಮತ್ತು ಎಕ್ಸಾಮ್ ತಯಾರಿ ಆತ ನಿಂದೆಲ್ಲ. ಕಾಮ್ಲೈ ಛಾನ್ ಐತೆ ಅನ್ಸ. ಓಕೆ ಕುಂತ್ರು ಅದು ಕೂತಿದ್ದಾನೆ ನೋಡಿದ್ರ. ಹಿಂಗೆ ಮಾಡ್ತಾನೆ ನೋಡಿ. ಅದಕ್ಕೆ ಮುಂದೆ ಬರೋದಂದ್ರೆ ಅದೇನು ಈಸಿ ಐತಿ. ಸುಮ್ಮನೆ ಬಾ ರ್ಯಾಂಕ್ ಅಂತಂದ್ರೆ ಸುಮ್ಮನೆ ಬರ್ತಾರೆ. ಇಲ್ಲೇ ಬಾಗಿಲ ಕಡೆನೇ ಗಾಡಿ ತೊಗೊಂಬರಕ್ಕೆ ಹೊಂಟ್ರಿ ನೋಡಿ. ಹಿಂಗಿರ್ತಾರೆ ನೋಡಿ ಅಪ್ಪ ಅಂದ್ರೆ ಮಕ್ಕಳ ಸಲುವಾಗಿ. ತಾನು ಬಿಸ್ಲಾಗ ಹೋಗಿ ಇದಕ್ಕೆ ಫಿಕ್ಸ್ ಮಾಡೋದೈತಿ. ಹಾಂ, ಚಪ್ಪಟ್ ಬರ್ತದಲ್ಲ. ಇಲ್ಲ, ಏನಾಗಲ್ಲ. ಅಲ್ಲ, ಅದು ಹಿಂಗಿರ್ತದ ಒಳಗೆ. ಓಕೆ, ಬಾಯ್, ಆಲ್ ದಿ ಬೆಸ್ಟ್. ಸರಿ ಮಾಡ್ಕೋ. ಹೋಗಿಲ್ಲ, ಎಲ್ಲಿ ಕೂಗ್ತಾ ಇದೀಯಾ? ಕೂಗು ಹೇಳಿ. ನಿನ್ನ ಧ್ವನಿ ಕೇಳಿಸ್ತಾ ಇದೆ ನಂಗೆ, ನೀ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಶಾಂಭವಿಗೆ ಕಾಳನ್ನು ನೆನೆಸ್ಬೇಕಂತೆ ಹೇಳಿದಾಳ. ದಿನಾಲು ಹೇಳಿದಾಳ. ಅಂದರೆ ಇದೊಂದು ಡಬ್ಬಾ ಸೈಜ್ ಮಿಕ್ಸ್ ಬೇಕಂತ ಅವಳಿಗೆ. ಅದಕ್ಕೆ ನೀಟಾಗಿ ತೊಳೆದು ಮಾಡಿ ಎಲ್ಲ ಮಾಡ್ಕೊಂಡಮ್ಮ ನೆನೆಸ್ತಾ ಇರು ಕಾಳು ಹೇಳಿ. ಈಗ ಮೊನ್ನೆ ತೋರಿಸಿದ್ದೆ, ಮೊನ್ನೆ ಬಡಿ ಒಳಗೆ ಇಟ್ಟದು ಕಾಳು. ನಾನು ನೀಟಾಗಿ ತೊಳ್ಕೊತೀನಿ ಸ್ವಚ್ಛ, ಒಂದು 4-5 ನೀರಲ್ಲೇ. ಆಮೇಲೆ ನಿಮ್ಗೆ ನೀರು ಹಾಕಿಡ್ತೀನಿ, ನಾವು ತೋರಿಸ್ತೀನಿ. ಅವಾಗ ಬರೀ ಡಬ್ಬ ಒಳಗೆ ಹಾಕಿಟ್ವಿ ಅಂದರೆ ಏನಾಗ್ತದೆ ನಮಗೆ ಗೊತ್ತಾಗ್ತದೆ. ಇಲ್ಲಿ ಅಂದರೆ ಹಿಂಗೆ ಕಾಳುಗಳು ಎಷ್ಟು ಉಳ್ದಾವಪ್ಪ, ಆಮೇಲೆ ಹುಳಗಳು ಆಗ್ತಾ ಇದ್ದಾವೆ ನೀನು, ಆಮೇಲೆ ನೋಡಿ ನೆನೆಸ್ಬೇಕಂತ ನೆನಪಾದ್ರೂ ಬರ್ತದೆ. ಒಳಗಡೆ ಇಟ್ವಿ ಡಬ್ಬ ಒಳಗೆ ಹಾಕಿ, ಸ್ಟೀಲ್ ಡಬ್ಬ ಒಳಗೆ ಗೊತ್ತೇ ಆಗಲ್ಲ. ನಿಮ್ಗೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ನೋಡಿ ನಾನು. ಇಲ್ಲಿ ನೋಡಿ 4-5 ನೀರಲ್ಲೇ ತೊಳೆದ್ರೆ ಎಷ್ಟು ಸ್ವಚ್ಛ ಕಾಳುಗಳು ಹೆಂಗೆ ಕಾಣಿಸ್ತಾ ಇದ್ದಾವೆ ನೋಡಿ. ನೋಡಾಕ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಇಲ್ಲೇ ನಿಮ್ಗೆ ಖುಷಿ ಇದೆ, ಎಲ್ಲಿ ಹೊರಗಡೆ ಖುಷಿ ಅಂತ ಅಲ್ಲ, ಏನಿಲ್ಲ. ಎಲ್ಲಿ ಇರ್ತಾರಿಲ್ಲ ಅಲ್ಲಿ ಖುಷಿ ಇರ್ತದೆ, ನಾವು ಹುಡುಕ್ಬೇಕಷ್ಟೇ.
ಮತ್ತು ಆಮೇಲೆ ನೆನೆದ ಮೇಲೆ ಮೊಳಕೆ ಕಾಳು ಮಾಡಲಿಕ್ಕೆ ಅವ್ರು ಡಬ್ಬ ತಂದಾಳಲ್ಲ, ಡಬ್ಬದಲ್ಲಿ ಇಡೋಣ. ಭಾಳ ಚೆನ್ನಾಗಿದೆ ಡಬ್ಬ ಅದು, ನೋಡಿ ನೀವು ತರಿಸಿ. 1:30 ಆಗೈತಿ, ನನಗೂ ಊಟ ಬೇಡ, ಈಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆಮೇಲೆ ಅವರು ಕೆಲಸ ಮಾಡ್ತಾಯಿದ್ದಾರೆ, ಮಾಡ್ಕೊಳ್ಳಿ, ಊಟ ಅದು ಮಾಡಲಿ. ಮತ್ತು ನನಗೆ ಬೆಳಿಗ್ಗೆ ಬೇಗ ಹೇಳ್ಬೇಕು, ಎಕ್ಸಸೈಸ್ ಮಾಡಬೇಕು, ನನ್ನೆಲ್ಲ ಡ್ಯೂಟಿಗಳು ನನಗೆ ಭಾಳಷ್ಟು ಅದಾವ, ಮಾಡ್ಕೋಬೇಕು. ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಈಗ ಟೈಮ್ 4:30 ಆಗಲಿ ಬಂದದ. ಮತ್ತು ಅಪ್ಪನೂ ಬರಾಮದಾನ. ಚಿನ್ನು ಇವತ್ತು ಊರ ಕಡೆ ಫಂಕ್ಷನ್ ಇದೆ ಅಂತೇಳಿ ಚಿನ್ನು ಹೊರಡ್ತಾ ಇದ್ದಾರೆ, ಫಂಕ್ಷನ್ ಮಾಡಿ ಬರೋರು. ಫಂಕ್ಷನ್ ಅಂದರೆ ಜಾತ್ರೆ, ಅಲ್ಲಿ ದೇವ್ರಿಗೆ ಮಾಡ್ತಾರೆ ಪ್ರತಿ ವರ್ಷಕ್ಕೆ. ಇವ್ರು ಹೋಗಿ ನಮಗೂ ಎಲ್ಲರೂ ಕರೆದಾರ, ನಮ್ಗೆ ಎಲ್ಲ ಕೆಲಸ ನಡೆದದ. ಅಪ್ಪನ ಎಕ್ಸಾಮ್ ಇದೆ, ಅದ್ರ ಸಲುವಾಗಿ ಇವ್ರಿಗೆ ಅಷ್ಟು ಕಳಿಸ್ಕೊಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ತಿನ್ನಾಗೋರಿಗೆ ಶೇಂಗಾದು ಕೊಟ್ಟೆ, ಅಂದರೆ ಜಾಸ್ತಿ ಏನು ಊಟ ಮಾಡಲ್ಲ, ಅದಕ್ಕೆ ಹೋಗುವಾಗ ಸ್ವಲ್ಪ ತಿನ್ನಕ್ಕೆ ಕೊಡೋಣ ಅಂತ ಹೇಳಿ ಹಾಲನ್ನು ಕಾಸ್ತಾ ಇದ್ದೀನಿ. ಸ್ವಲ್ಪ ಇವರಿಗೆ ಆರ್ಟಿಸ್ಟ್ ಅವರಿಗೆ ನಮ್ರತಾಗ ಮತ್ತು ವಿಕ್ಕಿಗೆ ಅದು ಕೊಡೋಣ, ಸ್ವಲ್ಪ ಅವರು ತಿಂತಾರೆ. ರೋಹಿತ್ ರಾಜ್ ಅವರಂತೂ ಹೋಗ್ಯಾರ ಈಗ, ಇಲ್ಲ ಇನ್ನೂ ಸ್ವಲ್ಪ ಕೆಲಸ ಅವೆಲ್ಲ ಮಾಡ್ಕೊಂಬರಾಕ. ಮತ್ತು ರೋಹಿತ್ನೂ ಕೆಲಸ ಮಾಡ್ತಾಯಿದ್ದಾನೆ. ನೋಡ್ತದ ಅಪ್ಪಂದು ಎಕ್ಸಾಮ್ ಬರಿತಾ ಇದ್ದಾನೆ. ಅದೊಂದು ಒಳಗೆ ಹಿಂಗೆ ಇರ್ತದಲ್ಲ, ಪಾಪ ಎಲ್ಲ ಚೆನ್ನಾಗಾಗಲಿ, ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಕಷ್ಟಪಟ್ಟೆಲ್ಲ ಮಾಡ್ತಾ ಇರ್ತಾರಲ್ಲ ಎಲ್ಲರೂ. ಅದಕ್ಕೆ ಇಷ್ಟೆಲ್ಲ ಓದಿರ್ತಾರೆ ಅಂದಮೇಲೆ. ಮತ್ತು ಚಾಯ್ ಸೂಪ್ ಮಾಡಿಟ್ಟಿದ್ದಾನೆ. ಈಗ ಬಿಸಿಲು ಭಾಳ ಇದೆಯಪ್ಪ, ಏನು ಮಾಡೋದು. ಇವತ್ತು ರಥಸಪ್ತಮಿ ಅಂತ ನೋಡಿ, ಅವ್ರಿಗೆ ಸ್ವಲ್ಪ ತಿನ್ನಕ್ಕೆ ಕೊಡೋಣ. ಚಾಯ್ ನಮ್ರತ ಸಲುವಾಗಿ, ಮತ್ತು ವಿಕ್ಕಿ ಸಲುವಾಗಿ ಶೇಂಗಾ, ಮತ್ತು ರೋಹಿತ್ ಸಲುವಾಗಿ ಬಿಸ್ಕಿಟು, ಶೇಂಗಾ ಎಲ್ಲರೂ ತಿನ್ನಲಿ. ಮತ್ತು ನಾನು ಶೇಂಗಾ ಸೊಪ್ಪು ತಿಂದು ಚಾಯ್ ಕುಡಿದು ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ. ಈಗ ಶೇಂಗಾ ಹುರಿದು ಶೇಂಗಾ ತಿನ್ಕೋತ ಎಡಿಟಿಂಗ್ ಮಾಡೋ ಮಜಾನ ಬೇರೆ ಇರ್ತದೆ ನೋಡಿ. ಶೇಂಗಾ ಹುರಿದು ಇಟ್ಟಿದ್ದೀನಿ, ಚಿನ್ನು ಭಾಳ ಇಷ್ಟ. ನೆನ್ನೆ ಹೋಗಿ ತೊಗೊಂಡು ಬಂದಾರ, ಬರುವಾಗ ಶೇಂಗಾ ತೊಗೊಂಡೇ ಬಂದ್ರೆ. ಅದಕ್ಕೆ ಈಗ ಶೇಂಗಾ ತಿನ್ಕೋತ ಎಡಿಟಿಂಗ್ ಮಾಡ್ತೀನಿ, ಆಮೇಲೆ ಚಹಾ ಕುಡಿತೀನಿ. ನಂದು ಇದೈತೆ ನೋಡಿ ಸಾಯಂಕಾಲ. ನಾನು ಮಧ್ಯಾಹ್ನ ಊಟ ಮಾಡಿದೆ. ಮಧ್ಯಾಹ್ನ ಬೆಳಿಗ್ಗೆನೇ ನಾನು ರೊಟ್ಟಿ ಎಲ್ಲ ಊಟ ಮಾಡಿದ್ದೆ ಅಲ್ಲ, ನಾಷ್ಟಾನ ಊಟ ಆಗಿತ್ತು ನಂದು. ಅದೇ ಇದೊಂದು ಸೊಪ್ಪು ತಿಂತೀನಿ ಈಗ. ಮತ್ತು ರಾತ್ರಿ ಊಟ 5:30 ಆಯ್ತು. ಚಿನ್ನು ಫೋನ್ ಮಾಡಿದ್ರು, ಶೇಂಗಾ ಹುರಿದಿಟ್ಟು ಏನಂತ ಬಂದ್ರೆ ನೋಡಿ. ಬರ್ತೀರಾ? ಏನು ತೊಗೊಂಡ್ರು ನೋಡಿ ಚಿನ್ನು, ಕಟ್ ಮಾಡಿಕೊಂಡು ತೊಗೊಂಡಾರ ಒಂದು. ಏನು ಮಾಡ್ತೀರಾ, ಹಿಂಗೆ ಮಾಡ್ತಾರೆ ನೋಡಿ. ಯಾರು ಬಂದರು ಬೇಗ? ಇಷ್ಟು ಬೇಗ ಯಾರು ಬಂದ್ರು? ದಿನಾಲೂ ಲೇಟ್. ಹೌದಾ? ನಂಗೆ ಅನ್ಸಾತಿತ್ತು ಅದ. ಮತ್ತೆ ಹೆಂಗೆ ಮಾಡಿದೆ? ಯಾವ ಕಾಳು? ಹಾಂ ಅದು ಕೊಟ್ಟಿದ್ದೆ ಅಲ್ಲ, ಅದೊಂದು ಚಲೋ ಮಾಡಿದೆ ಅಲ್ಲ. ಅಪ್ಪನ ಹೆಂಗಾಯ್ತು ಎಕ್ಸಾಮ್? ಚಲೋ ಆತ? ಆಯ್ತು, ರೆಡಿ ಆಗತ್ತಾರೆ ಇವರು. ಅಪ್ಪ ಈಗ ಹೊರಡವ್ರ, ಬಾಬುವನ್ನ ಬರತ್ತಾರಂತ. ಬಾಯ್. ಓಕೆ ಬಾಯ್. ಓಕೆ ಚಿನ್ನ. ಹಾಂ ಅಪ್ಪು ಬಾಯ್ ಮಾಡಕ್ಕೆ. ಬಾಯ್. ಶಾಮು ನಂಗೇನು ಕೊಡ್ತೀರಿ? ಯಾಕಮ್ಮ ಹಂಗೆ ಮಾಡಬೇಡ, ನಾ ಅಮ್ಮಮ್ಮನ ನೀ ಫ್ರೆಂಡ್ ಅದೇವಿ, ಯಾಕಂಗೆ ನಡಿ ಮಾಡ್ತಿ ಯಾವಾಗಲೂ? ಹಿಂಗೆ ಬೇಜಾರ ಅಪ್ಪಾಜಿ ಊರಿಗೆ ಹೋಗಿದ್ದಕ್ಕೆ? ಸ್ವಲ್ಪ ಅದು ನಿನ್ನ ತಲೆಯಾಗ ಐತಿ, ಅದಕ್ಕೆ ಹಂಗೆ ಕಿರಿಕಿರಿ ಮಾಡ್ತಿ, ಎಲ್ಲಾನು ತಗೋತಿ, ಕಿರಿಕಿರಿ ಮಾಡ್ತಿ. ತಿನ್ನು, ಅದೆಲ್ಲ ತೆಗೆದು ನೋಡು, ನಾ ಹಿಂಗೆ ತಿಂತಿ ಕೂತ್ಕೊಂಡು ಆರಾಮ ಅಲ್ಲ ತುಮಿ. कितने आला नाही? ओके राहू दे, चालतंय. ಓಕೆ ಬಾಯ್ ಬಾಯ್. ನೋಡಿದ್ರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾನೇನೇನು ವಿಡಿಯೋ ಮಾಡಿದ್ದೀನಿ. ಮತ್ತು ಚಿನ್ನು ಫಂಕ್ಷನ್ ಇದೆ ಅಂತ ಹೋಗಿದ್ದಾರೆ. ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ, ಟೈಮ್ ಆಗ್ತದ, ರಾತ್ರಿ ಊಟ ಇರ್ತದ ಅಲ್ಲೆಲ್ಲ, ಅದೆಲ್ಲ ಮುಗಿಸ್ಕೊಂಡು ಬರ್ಬೇಕಾಗ್ತದ. ನಂದ್ರೆ 2.5 ತಾಸಿಂದ ಊರದ ನಮ್ದು ಸಿಂಧಿಕುರ್ಬೇಟೆ ಹೇಳಿ, ಅಲ್ಲಿ ಹೋಗಿದ್ದಾರೆ ಅವ್ರ. ಅದೆಲ್ಲ ಮುಗಿಸ್ಕೊಂಬರೋ ತನಕ ನನಗೆ ಸಮಾಧಾನಲೇ ನಿದ್ದೆ ಮಾಡೋಕ್ಕಾಗಲ್ಲ. ಹೆಂಗೆ ನಿದ್ದೆ ಮಾಡೋಕ್ಕಾಗ್ತದ್ರಿ? ಮನೆಯವ್ರ ಮನೆಗೆ ಬರಲಿಲ್ಲ ಆದರೆ. ನಾನು ಅಷ್ಟು ನಿಮ್ಮಷ್ಟು ಸ್ಟ್ರಾಂಗ್ ಇಲ್ಲಪ್ಪ. ಅವರು ಬರೋ ಮಟ್ಟ ನಿದ್ದೆ ಮಾಡಲ್ಲ. ಅಷ್ಟು ತನಕ ಏನಾದರೂ ಸ್ವಲ್ಪ ಕೆಲಸಗಳು ಮಾಡ್ಕೋತೀನಿ, ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, TV ನೋಡ್ಕೊತ ಕೊಡ್ತೀನಿ, ಟೈಮ್ ಪಾಸ್ ಮಾಡ್ಕೋತೀನಿ. ಮತ್ತು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ. ಮತ್ತು ನೀವೇನು ಮಾಡಬೇಕು,
ಖುಷಿಯಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು, ನಗನಗ್ತಾ ಇರಬೇಕು. ಯಾರು ನಿಮ್ಮ ಜೊತೆ ಇರ್ತಾರಲ್ಲ ಅವ್ರ ಮನಸ್ಸು ಮಾತ್ರ ನೋಯ್ಸಕ್ಕೆ ಹೋಗಬೇಡಿ. ಅವ್ರ ಜೊತೆ ಜಗಳ ಅಂತೂ ಮಾಡೋಕೆ ಹೋಗಬೇಡಿ. ಯಾವ ಕ್ಷಣ ಏನಂತ ಗೊತ್ತಿಲ್ಲ. ಯಾಕಂತಂದ್ರೆ ಆ ಸಂಬಂಧ ಇರ್ತದಲ್ಲ, ಬಿಟ್ಟು ಇರಕ್ಕೆ ನಮ್ಮ ಕೈಯಿಂದಂತೂ ಸಾಧ್ಯನೇ ಇಲ್ಲ. ಅದಕ್ಕೆ ನೀವು ಎಷ್ಟಾಗ್ತದಲ್ಲ ಆ ಸಂಬಂಧನೇ ಗಟ್ಟಿ ಇಟ್ಕೊಳ್ರಿ. ಯಾಕಂದ್ರೆ ನಮ್ಮ ಜೊತೆ ಇರ್ತಾರಲ್ಲ, ಅವ್ರು ಇರದೆ ನಮಗೆ ಇರಕ್ಕೆ ಭಾಳ ಅಂದ್ರೆ ಭಾಳ ಕಷ್ಟ ಇದೆ.